Students, come to the physics online class. So this is the second class regarding your work power energy. So among that, yesterday in the last class we have completed about the work, and today we have discussed about the energy. After that we have to taking work and energy. Okay. So we are all familiar with so energy. So what is energy? ಸೊ ಎನರ್ಜಿ ಈಸ್ ದಿ ಕೆಪಾಸಿಟಿ ಟು ಡೂ ವರ್ಕ್ ಅಂತ ನಾವು ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಏನಂತ ಬರಿತೀವಿ? ಇಟ್ ಈಸ್ ದಿ ಕೆಪಾಸಿಟಿ ಟು ಡೂ ವರ್ಕ್. ಸೊ ದಿಸ್ ಈಸ್ ದಿ ಡೆಫಿನೇಷನ್ ಫಾರ್ ಯುವರ್ ಎನರ್ಜಿ. ಸೊ ವೆನ್ ವಿ ಕಮ್ ಟು ದ ಎನರ್ಜಿ, ಸೊ ದೆರ್ ಆರ್ different forms of energies, different forms of energy. So we are not enter into the different forms of energy. So specially we have need types of mechanical energy. So here we have specially discussed about the mechanical energy. So first ನಾನು ಏನು ತಗೊಳ್ತೀನಿ? ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ. ಸೊ ವಾಟ್ ಈಸ್ ಮೆಕ್ಯಾನಿಕಲ್ ಎನರ್ಜಿ? ಸೊ ಇಲ್ಲಿ ನಾನು ಆ್ಯಕ್ಚುಲಾಗಿ ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಎನರ್ಜಿ ಈಸ್ ರಿಕ್ವೈರ್ಡ್ ಫಾರ್ ದಿ ಮೆಕ್ಯಾನಿಸಮ್ ಆಫ್ ಎ ಬಾಡಿ. ಸೊ ಮೆಕ್ಯಾನಿಕ್ಸ್ ಅಂದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಮೋಷನ್ ಆಫ್ ಎ ಬಾಡಿ ಎಲ್ಲೆಲ್ಲ ಇರ್ತದೆ, ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಮೆಕ್ಯಾನಿಕ್ಸ್ ಅಂತೇಳ್ಬಿಟ್ಟು ತೆಗೆದುಕೊಳ್ತೀವಿ. ಸೊ ನಮಗೆ ಬಾಡಿ ರೆಸ್ಟಲ್ಲಿ ಇರಬೇಕಾದ್ರೆ ಅಥವಾ ನಮ್ಮ ಬಾಡಿಯನ್ನು ಮೋಷನಲ್ಲಿ ತೊಗೊಂಬರ್ಬೇಕಾದ್ರೆ, ಸೊ ರೆಸ್ಟಲ್ಲಿರಬೇಕಾದ್ರೆ ಒಂದು ಎನರ್ಜಿ ಅಂತ ಹೇಳ್ತೀವಿ, ಮೋಷನಲ್ಲಿ ಇರಬೇಕಾದ್ರೆ ಒಂದು ಎನರ್ಜಿ ಹೇಳ್ತೀವಿ. ಈ ಟೋಟಲಾಗಿ ಈ ಮೆಕ್ಯಾನಿಸಮ್ನ ನಾವು ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಮೆಕ್ಯಾನಿಕಲ್ ಎನರ್ಜಿ, ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಈಕ್ವಲ್ ಟು ಸೊ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಬಿಟ್ಟು ತೆಗೆದುಕೊಳ್ತೀವಿ. ಹಾಗಾಗಿ ವಿ ಹ್ಯಾವ್ ಕ್ಲಾಸಿಫೈ ದ ಮೆಕ್ಯಾನಿಕಲ್ ಎನರ್ಜಿ ಇಂಟು ಟೂ ಟೈಪ್ಸ್. ಒನ್ ಈಸ್ ಕೈನೆಟಿಕ್ ಎನರ್ಜಿ, kinetic energy, and second one is potential energy. Potential energy. So these are the two different types of mechanical energy. So in this chapter especially we have discussed about so what is kinetic energy, examples for kinetic energy, and the expression for kinetic energy, and explanation of the variables present inside the kinetic energy. Okay, in the same pattern we have to discuss about what is potential energy. So expression for potential energy, examples for potential energy, ಹೀಗೆ ನಾವು ಡಿಫ್ರೆಂಟ್ ಆಗಿ ಒಂದೊಂದನ್ನು ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಲೆಟ್ ಅಸ್ ಕಮ್ ಟು ದಿ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಅಂದ ತಕ್ಷಣ ನಮಗೆ ಮೋಷನ್ ಅಂತೇಳ್ಬಿಟ್ಟು ತೆಗೆದುಕೊಳ್ತೀವಿ ಅಲ್ವಾ. ಸೊ ಏನು ತಗೊಳ್ತೀವಿ ನಾವಿಲ್ಲಿ? ದ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಬೈ ದ ವರ್ಚ್ಯೂ ಆಫ್ ಮೋಷನ್. ಏನು ತಗೊಳ್ತೀವಿ ನಾವು? ಕೈನೆಟಿಕ್ ಎನರ್ಜಿ ಅಂದರೆ ಏನು ಬರೀತೀವಿ ನಾವು? ಸೊ ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ, ಇಟ್ ಈಸ್ ಅ ಟೈಪ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಇಟ್ ಈಸ್ ರಿಕ್ವೈರ್ಡ್ ಫಾರ್ ದಿ ಮೋಷನ್ ಆಫ್ ಎ ಬಾಡಿ ಅಂತ ಹೇಳ್ತೀವಿ ನಾವು. ಎನರ್ಜಿ ರಿಕ್ವೈರ್ಡ್ ಫಾರ್ ದಿ ಮೋಷನ್ ಆಫ್ ಎ ಬಾಡಿ ಈಸ್ ಕಾಲ್ಡ್ ಕೈನೆಟಿಕ್ ಎನರ್ಜಿ. ಎನರ್ಜಿ ರಿಕ್ವೈರ್ಡ್ ಫಾರ್ ದಿ ಪೊಸಿಷನ್ ಆಫ್ ಎ ಬಾಡಿ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ ಅಂತೇಳ್ಬಿಟ್ಟು ಹೇಳ್ತೀವಿ. ಸೊ ಹಾಗಾದರೆ ನಾವು ಇದನ್ನು ಡಿಫೈನ್ ಮಾಡೋದು ಹೇಗೆ? ದ ಎನರ್ಜಿ ಪೊಸೆಸ್ಡ್ ಬೈ ದ ಬಾಡಿ, ಏನು ಹೇಳ್ತೀವಿ? ದ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ by the virtue of its motion, by the virtue of its motion is called so kinetic energy, kinetic energy. So in examples ತಗೋಬೇಕಾದ್ರೆ, when we come to the examples, so there are different types of examples. Flowing water possesses kinetic energy, moving air possesses kinetic energy. ಅರ್ಥ ಆಗ್ತಿದೆಯಾ? ಫಸ್ಟ್ ಎಕ್ಸಾಂಪಲ್ ತಗೊಂಡ್ರೆ ನಾವೇ ತಗೋಬೋದು, ಫ್ಲೋಯಿಂಗ್ ವಾಟರ್, ಫ್ಲೋಯಿಂಗ್ ವಾಟರ್. ಸೆಕೆಂಡ್ ಒನ್ ಮೂವಿಂಗ್ ವಿಂಡ್, ಮೂವಿಂಗ್ ವಿಂಡ್ ಅಂತ ತಗೊಳ್ಳಿ, ಏರಾದರೂ ತಗೊಳ್ಳಿ, ಮೂವಿಂಗ್ ಏರ್ ಆರ್ ವಿಂಡ್. ಸೊ ಮೂವಿಂಗ್ ಎನಿ ಬಾಡಿ, ಸೊ ಆಲ್ ಬಾಡೀಸ್ ವಿಚ್ ಆರ್ ಅಂಡರ್ ಮೋಷನ್, ಆಲ್ ಬಾಡೀಸ್ ವಿಚ್ ಆರ್ ಅಂಡರ್ ಮೋಷನ್ ಹ್ಯಾಸ್ ಪೊಸೆಸ್ ಕೈನೆಟಿಕ್ ಎನರ್ಜಿ. ಅವಾಗ ಒಳಗಡೆ ಏನಿರ್ತವೆ? ಕೈನೆಟಿಕ್ ಎನರ್ಜಿ ಇರ್ತದೆ. ಯಾವುದೇ ಒಂದು ಬಾಡಿ ಮೋಷನಲ್ಲಿದೆ ಅಂದರೆ
ಆ ಬಾಡಿ ಒಳಗಡೆ ಏನಿರ್ತದೆ, ಮೋಷನ್ ಇರುತ್ತದೆ. ಹಾಗಾಗಿ ಆ ಎನಿ ಬಾಡಿ ವಿಚ್ ಆರ್ ಅಂಡರ್ ಮೋಷನ್ ಈಸ್ ಕನ್ಸಿಡರ್ಡ್ ಆ್ಯಸ್ kinetic energy. So this is an example for kinetic energy. When we come to the expression for kinetic energy, expression of kinetic energy. ಏನು ಎಕ್ಸ್ಪ್ರೆಷನ್ kinetic ಎನರ್ಜಿಗೆ? ಸೊ ವಿ ಆರ್ ಆಲ್ ಫೆಮಿಲಿಯರ್ ವಿತ್ ಕೆ ಇ ಈಸ್ ಈಕ್ವಲ್ ಟು kinetic energy ಈಸ್ ಈಕ್ವಲ್ ಟು ಹಾಫ್ mv ಸ್ಕ್ವೇರ್. ಇದು ನಮ್ಗೆ ಗೊತ್ತಿರೋದೆ. ಸೊ ವೇರ್ m is the mass of a body, v is the velocity of a body. So this is about your expression for kinetic energy. So write the kinetic expression for kinetic energy ಅಂತ ಕೇಳಿದ್ರೆ, ಸೊ ನಿಮಗೆ ಏನು ಬರೀಬೇಕು, k is equal to half mv square ಅಂತ ಕೇಳ್ಬೋದು. ಸೊ once the question ಈ ಥರ ಕೇಳ್ತಾನೆ, write the expression for kinetic energy and explain the terms ಅಂತ ಕೇಳಿದಾಗ, so first explanation is where m is the mass of a body, v is the velocity of a body, where half is a constant. Thus we have to be taking what is kinetic energy, examples for kinetic energy and expression for kinetic energy. Okay, so when we come to the kinetic energy, so ಇನ್ನು ಯಾವ ಥರ ಡಿಫೈನ್ ಮಾಡ್ಬೋದು, ಇಟ್ ಈಸ್ ಡಿಫೈನ್ಡ್ ಆ್ಯಸ್ half of the product of mass and square of the velocity of a body ಅಂತ ಡಿಫೈನ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಅಥವಾ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಡ್ಯೂ ಟು ಇಟ್ಸ್ ಮೋಷನ್, ಬೈ ದ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ಸೊ ಹೀಗೂ ಕೂಡ ನಾವೇನು ಹೇಳ್ಬೋದು, ಸೊ ಯಾವುದಕ್ಕೆ ಹೇಳ್ಬೋದು, ನಮ್ಮ ಒಂದು ಇಂಪಾರ್ಟೆಂಟ್ kinetic ಎನರ್ಜಿ ಬಗ್ಗೆ ಡೆಫಿನೇಷನ್ ಮಾಡ್ಬೋದು. ಓಕೆನಾ ಸ್ಟೂಡೆಂಟ್ಸ್? ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ most important concept. This is very important for 3 marks as well as the 5 marks. So this is a work energy theorem. So in this chapter the first important derivation is, so derive an expression for work energy theorem. ಇನ್ನೊಂದು ಥರ ಏನು ಕೇಳ್ಬೋದು, ಸ್ಟೇಟ್ ಆ್ಯಂಡ್ ಡಿರೈವ್ ವರ್ಕ್ ಎನರ್ಜಿ ಥೀರಮ್ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಫಸ್ಟ್ ಸ್ಟೇಟ್ಮೆಂಟ್ ತೊಗೊಳ್ತೀವಿ ನಾವು. ಸ್ಟೇಟ್ಮೆಂಟ್ ತೆಗೆದುಕೊಂಡು ಸ್ಟೇಟ್ಮೆಂಟನ್ನು ನಾವೇನು ಮಾಡ್ತೀವಿ, ಫಸ್ಟ್ ಸ್ಟೇಟ್ಮೆಂಟ್ ಎಕ್ಸ್ಪ್ಲನೇಷನ್ ಮಾಡಿ ನಂತರ ಏನು ಮಾಡ್ತೀವಿ ನಾವು ಡೈರೆಕ್ಟಾಗಿ ಎಲ್ಲಿಗೆ ಹೋಗ್ತೀವಪ್ಪ ಅಂದರೆ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಎನರ್ಜಿ ಥಿರಮ್ಗೆ ಹೋಗ್ತೀವಿ. ಏನು ಈ ವರ್ಕ್ ಎನರ್ಜಿ ಥಿರಮ್ ಅಂದರೆ, ಸೊ ಇಲ್ಲಿ ನಮಗೆ ವರ್ಕ್ ಡನ್ ನೋಡಿ, ನಾನು ಡೈರೆಕ್ಟಾಗಿ ಇಷ್ಟೇ ಹೇಳೋದು, ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತೇಳ್ಬಿಟ್ಟು ಹೇಳ್ತೀವಿ. ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಸೊ ಇಷ್ಟೇ ನಾವು ಏನು ಹೇಳ್ತೀವಿ, ದ ವರ್ಕ್ ಡನ್ ಬೈ ಎ ನೆಟ್ ಫೋರ್ಸ್ in displacing a body is equal to the change in kinetic energy ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಥವಾ ವರ್ಕ್ ಡನ್ ಡ್ಯೂ ಟು ದಿ ಫೋರ್ಸ್ ಅಪ್ಲೈಡ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತ ನಾವು ತೆಗೆದುಕೊಂಡಾಗ, ಸೊ ಇನಿಷಿಯಲ್ ಎನರ್ಜಿ ಒಂದಿರ್ತದೆ, ಫೈನಲ್ ಎನರ್ಜಿ ಒಂದಿರುತ್ತೆ. ನಾನು ಹಾಫ್ mv ಸ್ಕ್ವೇರ್, ಇದು v is the final velocity, so half mu square, this is the initial velocity. ಸೊ ಹಾಗಾಗಿ ಏನಾಗಿದೆ, this is the kinetic energy at the final stage, this is the kinetic energy in the initial stage. ಸೊ ಹಾಗಾಗಿ ವರ್ಕ್ ಡನ್ is equal to ಇಷ್ಟು ಬರೋದ್ರೆ ಸಾಕು ನಾವು, ವರ್ಕ್ ಡನ್ is equal to half mv square minus half mu square ಎಂಬುದು ಕೊನೆಗೆ ಎಕ್ಸ್ಪ್ರೆಷನ್ ನಾವು ಮಾಡಿ ತೋರಿಸ್ಬೇಕಾಗಿರೋದು. ಅದನ್ನು ತೋರಿಸೋಣ. ಸೊ ಇವಾಗ ಅಬ್ಸರ್ವ್ ಮಾಡಿ, ಸ್ಟೇಟ್ಮೆಂಟ್ ಏನು ಹೇಳುತ್ತದೆ, ಸೊ ವರ್ಕ್ ಡನ್ ಡ್ಯೂ ಟು ದಿ ಅಪ್ಲೈಡ್ ಫೋರ್ಸ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಇಲ್ಲೇನಿದೆ, ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಇದೆ. ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಯುವರ್ ವರ್ಕ್ ಎನರ್ಜಿ ಥಿಯರಮ್. ಸೊ ನಾವು ಫಸ್ಟ್ ಕಮ್ ಟು ದಿ ಸ್ಟೇಟ್ಮೆಂಟ್. ಓಕೆ, ಸ್ಟೇಟ್ಮೆಂಟ್ ಬಗ್ಗೆ ತಗೊಳ್ಳೋಣ. ಸ್ಟೇಟ್ಮೆಂಟ್
ಸೊ ಈ ಥರ ಹೇಳ್ತೀನಿ, ವರ್ಕ್ ಎನರ್ಜಿ ಥಿಯರಮ್ states that the work done by the net force in displacing a body is equal to the change in kinetic energy of the body. ಸೊ ಇದು ನಾನಿಲ್ಲಿ ಏನು ಹೇಳಿದ್ದೀನಿ, ವರ್ಕ್ ಎನರ್ಜಿ ಥಿಯರಮ್ ಸ್ಟೇಟ್ಸ್ ದಟ್ ಅಂತ ಹೇಳಿದ ಮೇಲೆ ದ ವರ್ಕ್ ಡನ್ ಬೈ ದ ನೆಟ್ ಫೋರ್ಸ್ ಇನ್ ಡಿಸ್ಪ್ಲೇಸಿಂಗ್ ಎ ಬಾಡಿ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ದಿಸ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಯುವರ್ ವರ್ಕ್ ಎನರ್ಜಿ ಥಿಯರಮ್. ಸೊ ಒಂದೊಂದು ಸತಿ ನಮಗೆ ರೈಟ್ ಸ್ಟೇಟ್ಮೆಂಟ್ ಆಫ್ ವರ್ಕ್ ಎನರ್ಜಿ ಥಿಯರಮ್ ಅಂತ 1 ಮಾರ್ಕ್ಸ್ಗೆ ಬಹಳ ಸತಿ ಕೇಳಿದ್ದಾನೆ. ಸೊ ಈ ವರ್ಕ್ ಎನರ್ಜಿ ಥಿಯರಮ್ 100% ಕೇಳ್ತಾನೇ ಇರ್ತಾನೆ. ಯಾವುದರಲ್ಲಿ ಎಕ್ಸಾಮ್ಸಲ್ಲಿ 3 ಮಾರ್ಕ್ಸ್ ಕೇಳ್ತಾ ಇರ್ತಾನೆ, 4 ಮಾರ್ಕ್ಸ್ಗೆ ಕೇಳ್ತಾನೆ ಇರ್ತಾನೆ. ಅರ್ಥ ಆಗ್ತಿದೆಯಾ? 4 ಮಾರ್ಕ್ಸ್ಗಲ್ಲ 5 ಮಾರ್ಕ್ಸ್ಗೆ. 4 ಮಾರ್ಕ್ಸ್ಗೆ ಹೆಂಗೆ ಕೇಳ್ತಾನೆ ಅಂದರೆ ಸ್ಟೇಟ್ಮೆಂಟ್ 1 ಮಾರ್ಕ್ಸ್, ಥಿಯರಮ್ 4 ಮಾರ್ಕ್ಸ್, ಟೋಟಲ್ ಆಗಿ 5 ಮಾರ್ಕ್ಸ್. ಓಕೆ, ನಾವು ಕಮ್ ಟು ದಿ ಎಕ್ಸ್ಪ್ರೆಷನ್. ಅದಕ್ಕೆ ಬರೋಣ, ನಾವು ಎಕ್ಸ್ಪ್ರೆಷನ್ಗೆ ಬರೋಣ. ಎಕ್ಸ್ಪ್ರೆಷನ್ ಹೆಂಗೆ ಮಾಡೋದು ನಾವು? ಸೊ ಎಕ್ಸ್ಪ್ರೆಷನ್ ಮಾಡಬೇಕಾದ್ರೆ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ 2 ಬಾಡೀಸ್ ತೆಗೆದುಕೊಳ್ತೀನಿ. ಫಸ್ಟ್ ಏನು ಬಾಡಿ ಇಲ್ಲಿ ತೊಗೊಳ್ತೀನಿ. ಸೊ ಒಂದು ಬಾಡಿ ಹಿಂಗೆ ತೊಗೊಂಡಿದ್ದೀನಿ. ಸೊ ದಿಸ್ ಈಸ್ ದ ಬಾಡಿ ಆಫ್ ಮಾಸ್ ಎಮ್ ವೆನ್ ವಿ ಹ್ಯಾವ್ ಟು ಅಪ್ಲೈ ಸರ್ಟನ್ ಫೋರ್ಸ್ ಆನ್ ಇಟ್. ಒಂದು ಬಾಡಿಯಲ್ಲಿ ಮಾಸ್ ಎಮ್ ಇದೆ, ಅದರ ಮೇಲೆ ಫೋರ್ಸ್ ಎಫ್ ಅಪ್ಲೈ ಮಾಡಿದ ತಕ್ಷಣವೇ ಸೊ ಬಾಡಿ ಏನಾಗುತ್ತಪ್ಪ ಅಂದರೆ ಇನಿಷಿಯಲ್ ವೆಲಾಸಿಟಿ ಯುನಲ್ಲಿರುತ್ತದೆ. ಸೊ ಹಾಗೆ ನಾವು ಸ್ಟಾರ್ಟಿಂಗ್ ಬಾಡಿನಲ್ಲಿ ಇನಿಷಿಯಲ್ ವೆಲಾಸಿಟಿ ಯು ಇರುತ್ತದೆ. ಸೊ ಆಫ್ಟರ್ ಸಮ್ ಟೈಮ್ಸ್ ವಾಟ್ ಹ್ಯಾಪನ್ಸ್, ದ ಬಾಡಿ ಅಟೈನ್ಸ್ ವೆಲಾಸಿಟಿ ವಿ. ಮಾಸ್ ಆ್ಯಸ್ ಇಟ್ ಈಸ್ ಇರುತ್ತದೆ, ವೆಲಾಸಿಟಿ ವಿ ಆಗಿರುತ್ತದೆ. ಇಲ್ಲಿ ಏನಾಗಿದೆಪ್ಪ ಅಂದರೆ ಡಿಸ್ಪ್ಲೇಸ್ಮೆಂಟ್ ಡಿ ಆಗಿದೆ. ಸೊ in the given figure, so the first figure m is the mass, u is the initial velocity, f is the force applied, and in the second figure m is the mass, v is the final velocity, and d indicates the displacement of a body. So now we have to take the consideration. Now just ಇಲ್ಲಿ f is the force, u is the initial velocity, m is the mass, d is the displacement, v is the final velocity. ಇಷ್ಟು ಬರೆದ್ರೂ ಸಾಕಾಗುತ್ತದೆ. ಇಲ್ಲ ನಾವು ಕನ್ಸಿಡರೇಷನ್ನೇ ಮಾಡ್ಬೋದು. ಕನ್ಸಿಡರ್ ಎ ಬಾಡಿ ಆಫ್ ಮಾಸ್ ಎಮ್ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ ಯು, ಈ ಥರ ತೆಗೆದುಕೊಳ್ತೀನಿ. ಅರ್ಥ ಆಯ್ತಾ? ಕನ್ಸಿಡರ್ ಎ ಬಾಡಿ ಆಫ್ ಮಾಸ್ ಎಮ್ ಮೂವಿಂಗ್ with an initial velocity u along a straight line ಹೀಗೆ ಹೋಗ್ತಿರ್ಬೇಕಾದ್ರೆ ಇದಕ್ಕೆ ಏನು ಮಾಡ್ತೀವಿ, ಲೆಟ್ ಎಫ್ ಬಿ ದಿ ಫೋರ್ಸ್, ಎಫ್ ಬಿ ದಿ constant force acts on the body. ಒಂದು ಫೋರ್ಸ್ ಕಾನ್ಸ್ಟೆಂಟ್ ಆಗಿ ಅಪ್ಲೈ ಮಾಡಿದ್ದೀನಿ ಯಾವುದ್ರ ಮೇಲೆ, ಸೊ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣವೇ ಇನ್ ದ ಟೈಮ್ ಯಾವುದೋ ಒಂದು ಟಿ ಇನ್ ದ ಸೇಮ್ ಡೈರೆಕ್ಷನ್ ಅವಾಗ ಏನಾಗುತ್ತದೆ, ಲೆಟ್ ವಿ ಬಿ ದಿ final velocity of a body. ಯಾವಾಗ ಆಫ್ಟರ್ covering a distance x,
ಎಕ್ಸ್ ಹೀಗೆ ತಗೊಂಡಿದ್ದೀನಿ. ಸೊ ಇಲ್ಲಿ ವಿ ಈಸ್ ದ ಫೈನಲ್ ವೆಲಾಸಿಟಿ, ಎಕ್ಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಮೂವ್ಡ್ ಅಂತ ಹೇಳಿದ್ದೀನಿ, ಆ್ಯಂಡ್ ಯು ಈಸ್ ದ ಇನಿಷಿಯಲ್ ವೆಲಾಸಿಟಿ, ಎಫ್ ಈಸ್ ದ ಫೋರ್ಸ್. ಸೊ ಇಲ್ಲಿ ನಮಗೆ ಒಂದು ಇಂಪಾರ್ಟೆಂಟ್ ಈಕ್ವೇಷನ್ ತೆಗೆದುಕೊಳ್ತೀನಿ. ಏನಂತ? ವಿ ಹ್ಯಾವ್ ಈಕ್ವೇಷನ್ ಆಫ್ ಮೋಷನ್. ಏನು ಈಕ್ವೇಷನ್ ಆಫ್ ಮೋಷನಲ್ಲಿ ಒಂದು ಬಾಡಿಯಲ್ಲಿ ಫೈನಲ್ ವೆಲಾಸಿಟಿ ಇದೆ, ಇನಿಷಿಯಲ್ ವೆಲಾಸಿಟಿ ಇದೆ, ಮತ್ತು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂದರೆ, ಸೊ ನಾನೇನು ಮಾಡ್ತೀನಿ ಅಂದರೆ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2ax ಅಂತ ತೆಗೆದುಕೊಂಡಿದ್ದೀನಿ. ಎಕ್ಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್, ಎಕ್ಸ್ ಇಸ್ ದಿ ಡಿಸ್ಪ್ಲೇಸ್ಮೆಂಟ್. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ವಿ ಸ್ಕ್ವೇರ್ ಇಲ್ಲೇ ಇಟ್ಕೊಳ್ತೀನಿ, ಯು ಸ್ಕ್ವೇರ್ ಈ ಕಡೆ ಕಳಿಸ್ತೀನಿ, ಈಸ್ ಈಕ್ವಲ್ ಟು 2ax ಅಂತ ತೆಗೆದುಕೊಂಡಿದ್ದೀನಿ. ಅರ್ಥ ಆಯ್ತಾ? ಸೊ ಇದಕ್ಕೆ ಏನು ಮಾಡ್ತೀನಿ, ಮಲ್ಟಿಪ್ಲೈ ಬೋತ್ ಸೈಡ್ಸ್ ಆಫ್ ದಿ ಈಕ್ವೇಷನ್ ಬೈ m/2 ಅಂತ ಮಾಡ್ತೀನಿ. ಇದನ್ನು ಈಕ್ವೇಷನ್ನ 1 ಅಂತ ತೆಗೆದುಕೊಂಡು ಮಾಡಬಹುದು. ಅರ್ಥ ಆಗ್ತಿದೆಯಾ? ಇದನ್ನು 1 ಅಂತ ತೆಗೆದುಕೊಂಡು ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಹಾಗೆ ಮಾಡ್ತೀನಿ. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಹೇಳ್ಬಿಟ್ಟು ಹೇಳಿ ಮಲ್ಟಿಪ್ಲೈ ಎಷ್ಟು m/2 ಆನ್ both sides of a equation, both sides of equation number 1. ಸೊ ಆವಾಗ ನಮ್ಗೆ ಏನಾಗುತ್ತದೆ? ಸೊ ಈ ಕಡೆ ಏನಿದೆ, ಇದು ಹಾಫ್ ಎಮ್ ಆಗಿ, m/2 ಅಂದರೆ ಹಾಫ್ ಎಮ್ ಆಗಿ, ಸೊ ಇದೇನಾಗುತ್ತದೆ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಆಯಿತು. ಯು ಸ್ಕ್ವೇರ್ ಮೈನಸ್ ವಿ ಸ್ಕ್ವೇರ್, ಇದು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ಗೆ m/2 ಅಂದರೆ ಒಂದೇ, ಹಾಫ್ ಎಮ್ ಅಂದರೂ ಒಂದೇ. ಓಕೆನಾ? ಸೊ ದಿಸ್ ಇಸ್ ಈಕ್ವಲ್ ಟು, ನೆಕ್ಸ್ಟ್ ಏನಾಗುತ್ತದೆ m/2 ಇದು 2 ಇಂಟು ax, 2 ಇಂಟು ax. ಇಲ್ಲಿ ಏನೇನು ಕ್ಯಾನ್ಸಲ್ ಆಗ್ಬೋದು? ಸೊ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ ನೋಡಿ, ಈ 2 ಕ್ಯಾನ್ಸಲ್ ಆಗುತ್ತದೆ. ಇಲ್ಲ ನೀವು ಹಾಗೆ ಅಬ್ಸರ್ವ್ ಮಾಡ್ಬೋದು, ಅಬ್ಸರ್ವ್ ಮಾಡ್ತಾಯಿದ್ರೆ ಗೊತ್ತಾಗುತ್ತದೆ ಏನೇನು ಕ್ಯಾನ್ಸಲ್ ಆಗುತ್ತದೆ. ಈ 2 ಕ್ಯಾನ್ಸಲ್ ಆಗೋಗುತ್ತದೆ. ಸೊ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಇದನ್ನು ವಿ ಸ್ಕ್ವೇರ್ ಒಂದು ಸತಿ, ಯು ಸ್ಕ್ವೇರ್ ಒಂದು ಸತಿ ತೆಗೆದುಕೊಳ್ತೀನಿ. ಹಾಫ್ ಎಮ್ ವಿ ಸ್ಕ್ವೇರ್ ಮೈನಸ್ ಹಾಫ್ ಎಮ್ ಯು ಸ್ಕ್ವೇರ್. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ದೀನಿ. ಎ ಇಂಟು ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು ಎ ಬಿ ಮೈನಸ್ ಎ ಸಿ, ಈ ಟೈಪ್ ತಗೊಂಡಿದ್ದೀನಿ. ದಿಸ್ ಇಸ್ ಈಕ್ವಲ್ ಟು m/x. ನೀವು ಎಕ್ಸ್ ಬೇಕಾದ್ರೆ ತೊಗೋಬೋದು, ಎಸ್ ಬೇಕಾದ್ರೂ ತೊಗೋಬೋದು. ಓಕೆನಾ? ಸೊ ಇಲ್ಲಿ ಹಾಫ್ ಎಮ್ ಬಿ ಸ್ಕ್ವೇರ್ ಏನು? ಸೊ ದಿಸ್ ಈಸ್ ದಿ ಕೈನೆಟಿಕ್ ಎನರ್ಜಿ. ವೆಲಾಸಿಟಿ ಏನಿದೆ ಇದೆ ಫೈನಲ್ ವೆಲಾಸಿಟಿ. ದಿಸ್ ಇಸ್ ದಿ ಫೈನಲ್ ವೆಲಾಸಿಟಿ. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ದಿ ಫೈನಲ್ ವೆಲಾಸಿಟಿ. ಹಾಗಾಗಿ ದಿಸ್ ಇಸ್ ದಿ ಫೈನಲ್ ಮೋಷನ್ ಆಫ್ ಎ ಬಾಡಿ, ದಿಸ್ ಇಸ್ ದಿ ಇನಿಷಿಯಲ್ ಮೋಷನ್ ಆಫ್ ಎ ಬಾಡಿ. ಟೋಟಲ್ ಆಗಿ ದಿಸ್ ಇಸ್ ದಿ ಫೈನಲ್ ಕೈನೆಟಿಕ್ ಎನರ್ಜಿ, ದಿಸ್ ಇಸ್ ದಿ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಅರ್ಥ ಆಗ್ತಿದೆಯಾ? ಸೊ ಹಂಗೆ ಇರಲ್ಲ ನೋಡೋಣ. ಸೊ ಹೀಗಿರಬೇಕಾದ್ರೆ ಫೈನಲ್ kinetic energy minus initial kinetic energy is equal to ma ಅಂದರೆ ಏನು ತಗೊಳ್ತೀವಿ, ಎಫ್ ಇಂಟು ಎಕ್ಸ್. ಎಫ್ ಇಸ್ ಈಕ್ವಲ್ ಟು ma ತಾನೇ, ಅದಕ್ಕೆ ಎಫ್ ಎಕ್ಸ್ ಅಂತ ತಗೊಂಡಿದ್ದೀನಿ. ಕರೆಕ್ಟಾ? ಇಲ್ಲಿ ನೆಕ್ಸ್ಟ್ ಇದನ್ನೇನು ತಗೊಳ್ಳೋಣ. ಸೊ ಕೈನೆಟಿಕ್ ಎನರ್ಜಿ ಇದೇನು ಫೈನಲ್ ಕೈನೆಟಿಕ್ ಎನರ್ಜಿ, ಇದು ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಇದೇನಾಗಿದೆ ಎಫ್ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಎಫ್ ಎಕ್ಸ್ ಅಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇದೇನಿದು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಏನು ಮಾಡ್ಬೋದು ನಾವು, ವರ್ಕ್ ಡನ್ ಅಂತ ತೊಗೊಳ್ತೀವಿ. ವರ್ಕ್ ಡನ್ ಅಂತ ಹೇಳ್ಬಿಟ್ಟು ತೆಗೆದುಕೊಂಡಿದ್ದೀನಿ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ವರ್ಕ್ ಡನ್. ಸೊ ಫೈನಲ್ ಮೈನಸ್ ಇನಿಷಿಯಲ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಏನೋ ಚೇಂಜ್ ಇನ್ kinetic energy. Change in kinetic energy is equal to work done, ಅಥವಾ work done is equal to change in kinetic energy. Thus we have to complete the proof of the theorem, and this is the expression ಏನು ತಗೊಳ್ತೀವಿ. ಸೊ W is equal to half mv square minus half mu square. This is the final expression for work energy theorem. So ಇಲ್ಲಿ W is nothing but work done, mv square half mv square is nothing but final kinetic energy, half mu square is nothing but
ಸೊ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಇಲ್ಲಿ ನಾನು ಅಲ್ಲಲ್ಲಿ ಏನು ಮಾಡಿದ್ದೀನಿ, ಒಂದು ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ ಒಂದು, ಆಮೇಲೆ ಇಲ್ಲಿ ಸೊ ಎಮ್ ಎಗೆ ಬದಲಾಗಿ ಎಫ್ ತೊಗೊಂಡಿದ್ದೀನಿ, ಬಿಕಾಸ್ ಎಫ್ ಈಸ್ ಈಕ್ವಲ್ ಟು ಎಮ್ ಎ, ಬಿಕಾಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅವೆರಡನ್ನು ನಾನು ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ದಸ್ ವಿ ಹ್ಯಾವ್ ಕಂಪ್ಲೀಟೆಡ್ ವರ್ಕ್ ಎನರ್ಜಿ theorem. This is very 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 important. So in the next class we have discussed about the potential energy and different types of potential energy. So ಆ potential energy ಆದಮೇಲೆ ನಾವು different types of conservative forces ಗೆ ಹೋಗೋಣ. ಅರ್ಥ ಆಗ್ತಿದೆಯಾ? So this is about our work energy theorem. So today I can complete my class. So students, so work hard every day. So and every day you must work and send 2 to 3 derivations, 2 to 3 derivations. 2 derivations ಒಂದು ಪ್ರಾಬ್ಲಮ್ ತಗೊಳ್ಳಿ. ಸೊ ನನಗೆ ಎಷ್ಟು ಬೇಕಪ್ಪ ಅಂದರೆ ಒಂದು ಡೆರಿವೇಷನ್ನು, ಒಂದು 2 ಮಾರ್ಕ್, ಒಂದು 2 ಮಾರ್ಕ್ ಕ್ವಶನ್ಸು, ಒಂದು ಪ್ರಾಬ್ಲಮ್. ನನಗೆ ಟೋಟಲಾಗಿ 5 ಕ್ವಶನ್ಸ್, ಟೋಟಲಾಗಿ 4 ಕ್ವಶನ್ಸ್ ತಗೊಳ್ಳಿ, ಒಂದು ಪ್ರಾಬ್ಲಮ್ ತಗೊಂಡು. ಸೊ ನನಗೆ ಎವ್ರಿ ಡೇ ನೀವು ಹೋಮ್ವರ್ಕ್ ಥರ ಬರೆದು ಇನ್ಮೇಲೆ ಎವ್ರಿ ಡೇ ನನಗೆ ಸೆಂಡ್ ಮಾಡಬೇಕು ನೀವು. ಅರ್ಥ ಆಗ್ತಿದೆಯಾ? ಸೊ ವಿತಿನ್ ನನಗೆ ಈವ್ನಿಂಗ್ 8 ಒಳಗಡೆ ಸೆಂಡ್ ಆಗಬೇಕು. ಅರ್ಥ ಆಗ್ತಿದೆಯಾ ಏನು ಹೇಳ್ತಿರೋದು? ಪ್ರತಿನಿತ್ಯ ನೀವು ಫಿಸಿಕ್ಸ್ ಹೋಮ್ವರ್ಕ್ಸ್ ಆಗಿ ಏನು ಕಳಿಸ್ಬೇಕು ನನಗೆ? 4 ಪ್ರಶ್ನೆಗಳು. ಅರ್ಥ ಆಗ್ತಿದೆಯಾ? ಅದರಲ್ಲಿ ದೊಡ್ಡದು 1 ಕ್ವಶನ್ನು, ಚಿಕ್ಕದು 3 ಕ್ವಶನ್. ಅರ್ಥ ಆಯ್ತಾ? 1 ಡೆರಿವೇಷನ್, 2 ಮಾರ್ಕ್ಸ್ದು 2, 3 ಮಾರ್ಕ್ಸ್ದು 1 ಪ್ರಾಬ್ಲಮ್. ಇಲ್ಲ ನಿಮಗೆ ಎಷ್ಟು ಚಾನ್ಸ್ ಇದ್ದರೆ ಅಷ್ಟು, ಒಂದು ಡೆರಿವೇಷನ್ ಇರಬೇಕು, ಒಂದು ಪ್ರಾಬ್ಲಮ್ ಇರಬೇಕು. ರಿಮೈನಿಂಗ್ 3 ಕ್ವಶನ್ಸ್ ನಿಮ್ಮ ಇಷ್ಟ ಬಂದಿದ್ದು ಆನ್ಸರ್ಸ್ ಮಾಡಿ ಕ್ಲೀನಾಗಿ ಸೆಂಡ್ ಮಾಡಬೇಕು. ಸೆಂಡ್ ಮಾಡ್ತೀರಲ್ವಾ ಎಲ್ಲರೂ ಕೂಡ? ಓಕೆ, ಥ್ಯಾಂಕ್ ಯು.